ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ 2026ರಲ್ಲಿ ಯೂಟ್ಯೂಬ್ ಶುರು ಮಾಡ್ಬೇಕಂತ ಅನ್ಕೊಂಡು ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಒಳ್ಳೆ ಮೈಕ್ ಇಲ್ಲ, ಒಳ್ಳೆ ಸ್ಟುಡಿಯೋ ಇಲ್ಲ ಅಂತ ಹೇಗಪ್ಪ ಶುರು ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ಡೋಂಟ್ ವರಿ, ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಇವತ್ತು ಗೆಲ್ಲೋರು ಒಳ್ಳೆ ಕ್ಯಾಮ್ರಾ ಇರುವವರು ಅಂತಾರಲ್ಲ, ಎಐ ನ ಕರೆಕ್ಟ್ ಆಗಿ ಬಳಸೋರು ಮತ್ತು ಸ್ಮಾರ್ಟ್ ಆಗಿ ವರ್ಕ್ ಮಾಡೋರು. ಹೌದು, ಇವತ್ತು ತಮ್ಲೈನ್ ಗೆ ಎಐ, ಸ್ಕ್ರಿಪ್ಟ್ ಗೆ ಎಐ, ವಾಯ್ಸ್ ಗೆ ಎಐ, ವಿಡಿಯೋ ಎಡಿಟಿಂಗ್ ಕೂಡ ಎಐ, ಇವೆಲ್ಲವನ್ನು ಎಐ ಮಾಡಬಲ್ಲದು. ಆದ್ರೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಎಐ ಕಂಟೆಂಟ್ ಕ್ರಿಯೇಟ್ ಮಾಡಬಹುದು, ಆದರೆ ನಮ್ಮ ಕ್ರಿಯೇಟಿವಿಟಿ ಮತ್ತು ಕನ್ಸಿಸ್ಟೆನ್ಸಿನ ಎಐ ಯಾವತ್ತೂ ರಿಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಬಹಳಷ್ಟು ಜನ ಈ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಇವತ್ತು ಎಐ ವಿಡಿಯೋ ಹಾಕ್ತಾರೆ, ನಾಳೆ ಕುಕಿಂಗ್ ವಿಡಿಯೋ, ಮತ್ತೊಂದ್ ದಿನ ಮೋಟಿವೇಶನ್ ವಿಡಿಯೋ, ಸೊ ಹೀಗೆ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಗಾರಿದಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಮೊದಲು ನೀವು ನಿಮಗೆ ಯಾವ್ದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆಯೋ ಆ ಒಂದು ನೀಶ್ನ ಆಯ್ಕೆ ಮಾಡ್ಕೊಳ್ಳಿ. ಎಐ, ಫಿನಾನ್ಸ್, ಟೆಕ್ನಾಲಜಿ, ಎಜುಕೇಶನ್, ಕುಕಿಂಗ್, ಯಾವ್ದಾದ್ರೂ ಆಗ್ಲಿ ಒಂದು ಪರ್ಫೆಕ್ಟ್ ನೀಶ್ನ ಚೂಸ್ ಮಾಡ್ಕೊಂಡು ಅದರಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಿ. ಇದೇ ಸಕ್ಸಸ್ಫುಲ್ ಮಂತ್ರ. ಮತ್ತೊಂದು ಸೀಕ್ರೆಟ್, ಮೊದಲ 10 ವಿಡಿಯೋಗಳಿಗೆ ತುಂಬಾ ವ್ಯೂಸ್ ಬಂದಿಲ್ಲ ಅಂತ ಬೇಜಾರಾಗಬೇಡಿ. ಯಾಕೆಂದ್ರೆ ಯೂಟ್ಯೂಬ್ ನಿಮ್ಮ ಕಂಟೆಂಟ್ ನ ಟೆಸ್ಟ್ ಮಾಡ್ತಾ ಇರುತ್ತೆ. ಮೊದಲ 20ರಿಂದ 30 ವಿಡಿಯೋಗಳು ಯೂಟ್ಯೂಬ್ಗಾಗಿ ಅಲ್ಲ, ನಿಮ್ಮ ಗ್ರೋತ್ಗಾಗಿ ಮತ್ತು ನಿಮ್ಮ ಕಲಿಕೆಗಾಗಿ. ಅದರಿಂದಾನೇ ನೀವು ತುಂಬಾ ಕಲಿತೀರಾ, ತುಂಬಾ ನಾಲೆಜ್ ನ ಗಳಿಸ್ಕೊತೀರಾ. ಯಶಸ್ಸು ಟ್ಯಾಲೆಂಟ್ ಇಂದ ಮಾತ್ರ ಬರಲ್ಲ, ಕನ್ಸಿಸ್ಟೆನ್ಸಿಯಿಂದ ಬರುತ್ತೆ. ಮತ್ತು ಸುಮ್ಮನೆ ವಿಡಿಯೋ ಹಾಕೋದಕ್ಕಿಂತ ಆಡಿಯನ್ಸ್ಗೆ ಯಾವುದು ತುಂಬಾ ವ್ಯಾಲ್ಯೂ ಕೊಡುತ್ತೋ ಆ ತರ ವಿಡಿಯೋಸ್ ಮಾಡಿದ್ರೆ ನಿಮ್ಮ ಗ್ರೋತ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ಓಕೆ, ಸೊ ನೀವು ಕೂಡ ಈ ವರ್ಷ ಯೂಟ್ಯೂಬ್ ಶುರು ಮಾಡಬೇಕು ಅಂತ ಅನ್ಕೊಂಡ್ರೆ ಕಮೆಂಟ್ ನಲ್ಲಿ ಯೂಟ್ಯೂಬ್ ಅಂತ ಟೈಪ್ ಮಾಡಿ.